ಇನ್ನು ಬರದ ಹಿನ್ನೆಲೆ ಮೋಡ ಬಿತ್ತನೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ನೀರಾವರಿ ಇಲಾಖೆಯಿಂದ ಮೋಡ ಬಿತ್ತನೆಗೆ ತೀರ್ಮಾನ ಆಗಿದೆ. ಈಗಾಗಲೇ ರಾಜ್ಯ ಸರ್ಕಾರದಿಂದ ಮೋಡ ಬಿತ್ತನೆಗೆ ಅನುದಾನ. ಸಚಿವ ಚಲುವರಾಯಸ್ವಾಮಿಯ ನೇತೃತ್ವದಲ್ಲಿ ಸಭೆ, ವಿಧಾನಸೌಧ ಕಮಿಟಿ ರೂಮ್ನಲ್ಲಿ ಸಭೆ. ಇದು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಆಯೋಗದ ಜೊತೆ ಸಚಿವರು ಸಭೆ ನಡೆಸಲಿದ್ದು, ಉತ್ತರ ಕರ್ನಾಟಕದ ಮಳೆ ಕೊರತೆ ಹಿನ್ನೆಲೆಯಲ್ಲಿ ಅಲ್ಲಿ ಎಲ್ಲೆಲ್ಲಿ ಮಳೆ ಕೊರತೆ ಆಗಿದೆಯೋ ಆ ಜಿಲ್ಲೆಯಲ್ಲಿ ಮೋಡ ಬಿತ್ತನೆ ಮಾಡುವಂತಹ ನಿರ್ಧಾರ. ಈಗಾಗಲೇ ಮಳೆ ಕೊರತೆ ಜಿಲ್ಲೆಗಳ ಪಟ್ಟಿಯನ್ನ ಸರ್ಕಾರ ಸಿದ್ಧಪಡಿಸಿಕೊಂಡಿದೆ. ಮೋಡಗಳ ಲಭ್ಯತೆ ಜೊತೆಗೆ ತಾಂತ್ರಿಕ ಮಾಹಿತಿಯನ್ನು ಆಧರಿಸಿ ಮೋಡ ಬಿತ್ತನೆ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಾಗ್ತಾ ಇರುವಂಥದ್ದು. ಇವತ್ತಿನ ಸಭೆಯಲ್ಲಿ ಮುಂದಿನ ಚಟುವಟಿಕೆ ಬಗ್ಗೆ ಅಂತಿಮ ತೀರ್ಮಾನ ಆಗಲಿದೆ. ನೀರಾವರಿ ಇಲಾಖೆ ಮೋಡ ಬಿತ್ತನೆಗೆ ತೀರ್ಮಾನಿಸಿದೆ. ರಾಜ್ಯ ಸರ್ಕಾರ ಕೂಡ ಮೋಡ ಬಿತ್ತನೆಗೆ ಈಗಾಗಲೇ ಅನುದಾನ ಘೋಷಣೆ ಮಾಡಿದೆ. ಇವತ್ತು ಸಭೆ ನಡೆಸಿ ಆ ಸಭೆಯಲ್ಲಿ ಮುಂದಿನ ಚಟುವಟಿಕೆ ಬಗ್ಗೆ ಒಂದು ಅಂತಿಮ ತೀರ್ಮಾನವನ್ನು ಕೈಗೊಳ್ಳಲಾಗುತ್ತೆ. ವಿಧಾನಸೌಧ ಕಮಿಟಿ ರೂಮ್ನಲ್ಲಿ ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ಪ್ರತಿನಿಧಿ ಪ್ರಮೋದ್ ಲೈವ್ನಲ್ಲಿದ್ದಾರೆ, ಡೀಟೇಲ್ಸ್ ಕೊಡ್ತಾರೆ. ಪ್ರಮೋದ್, ಮೋಡ ಬಿತ್ತನೆ ಮಾಡುವಂತಹ ಒಂದು ನಿರ್ಧಾರ ಜೊತೆಗೆ ಅದಕ್ಕೆ ಅನುದಾನ ಕೂಡ ಸರ್ಕಾರದಿಂದ ಸಿಗ್ತಾ ಇರುವಂಥದ್ದು, ಅಂದರೆ ಅನಿವಾರ್ಯ ಪರಿಸ್ಥಿತಿ ರಾಜ್ಯದ ಪಾಲಿಗೆ. ಎಷ್ಟು ಜಿಲ್ಲೆಗಳಲ್ಲಿ ಇಂಥದ್ದೊಂದು ಮೋಡ ಬಿತ್ತನೆ ಆಗಬೇಕು ಅನ್ನುವಂಥ ನಿರ್ಧಾರ ಇವತ್ತಿನ ಸಭೆ ಒಂದು ಅಂತಿಮವಾದಂಥ ನಿರ್ಣಯಕ್ಕೆ ಬರುತ್ತಾ ಅಂತ? ಪ್ರತಿಮಾ, ಯಾವ್ಯಾವ ಜಿಲ್ಲೆಯಲ್ಲಿ ಬರ ಆಗಿದೆ ಅಂತ ಅಧಿಕೃತವಾಗಿ ರಾಜ್ಯ ಸರ್ಕಾರ ಇನ್ನೂ ಕೂಡ ಬರ ಘೋಷಣೆಯನ್ನು ಮಾಡಿಲ್ಲ. ಇನ್ನು ಏನೇನಾಗಿದೆ, ಎಷ್ಟೆಷ್ಟು ಸಮಸ್ಯೆಗಳಾಗಿದೆ, ಎಷ್ಟು ಪ್ರಮಾಣದಲ್ಲಿ ಬರ ಉಂಟಾಗಿದೆ, ಜೊತೆಗೆ ಮಳೆ ಕೊರತೆ ಎಲ್ಲೆಲ್ಲಾಗಿದೆ ಅಂತ ಅಧಿಕೃತ ಪಟ್ಟಿಯನ್ನು ಈಗಾಗಲೇ ರಾಜ್ಯ ಸರ್ಕಾರ ನೀಡಿಲ್ಲ. ಆದರೆ ಈಗಾಗಲೇ ಕಂದಾಯ ಇಲಾಖೆ ಮೂಲಗಳಿಂದ, ಜೊತೆಗೆ ಕಂದಾಯ ಇಲಾಖೆ ವರದಿಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ಎಲ್ಲೆಲ್ಲಿ ಕುಂದು ಕೊರತೆ ಇದೆ, ಮಳೆ ಕೊರತೆ ಎಲ್ಲೆಲ್ಲಿದೆ ಅದೆಲ್ಲವೂ ಕೂಡ ಒಂದು ಮಾಹಿತಿ ಖಂಡಿತವಾಗ್ಲೂ ಇರುತ್ತೆ. ಸ್ಟ್ಯಾಟಿಸ್ಟಿಕ್ಸ್ ಖಂಡಿತವಾಗ್ಲೂ ರಾಜ್ಯ ಸರ್ಕಾರದ ಬಳಿ ಇರುತ್ತೆ. ಇವತ್ತು ನೀರಾವರಿ ಸಚಿವ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡಲಾಗ್ತಾ ಇದೆ. ವೆರಿ ಇಂಪಾರ್ಟೆಂಟ್ಲಿ ಇವತ್ತು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಆಯೋಗದ ಅಧಿಕಾರಿಗಳು ಕೂಡ ಬರ್ತಾ ಇದ್ದಾರೆ. ರಾಜ್ಯದಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಮಳೆ ಕೊರತೆ ಇದೆ, ಆ ಮಳೆ ಕೊರತೆ ಇರುವಂಥ ಜಿಲ್ಲೆಗಳಲ್ಲಿ ಮೋಡ ಬಿತ್ತನೆ ಮಾಡೋದಕ್ಕೆ ಒಂದು ತೀರ್ಮಾನವನ್ನು ಮಾಡಲಾಗಿದೆ. ಈಗಾಗಲೇ ಸರ್ಕಾರ ಅನುದಾನವನ್ನು ಕೊಡ್ತಾ ಇದೆ. ಆದರೆ ಮೋಡ ಬಿತ್ತನೆ ಮಾಡುವಂಥ ಸಂದರ್ಭದಲ್ಲಿ ಸುಮ್ಮನೆ ವಿಮಾನವನ್ನು ಹಾರಿಸಿ ಯಾವುದೋ ಸ್ಪ್ರೇಯನ್ನು ಮಾಡಿ, ಕೆಮಿಕಲ್ ಸ್ಪ್ರೇ ಮಾಡಿ, ಕೆಮಿಕಲ್ ಇಂಜೆಕ್ಟ್ ಮಾಡಿ ಮಳೆ ಬರೆಸೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಕೆಲವೊಂದಿಷ್ಟು ಟೆಕ್ನಿಕಾಲಿಟಿಯ ಜೊತೆಗೆ ಹವಾಮಾನ ಕೂಡ ಪೂರಕವಾಗಿರಬೇಕಾಗುತ್ತೆ. ಉದಾಹರಣೆಗೆ ಎಲ್ಲೆಲ್ಲಿ ಮೋಡಗಳ ಕ್ಯಾಚ್ಮೆಂಟ್ ಏರಿಯಾ ಇರುತ್ತೆ, ಉದಾಹರಣೆಗೆ ಒಂದು ಭಾಗದಲ್ಲಿ ಎಲ್ಲೋ ಮೋಡಗಳು ಉತ್ಪತ್ತಿ ಆದರೆ ಅಥವಾ ಮೋಡಗಳ ರಚನೆ ಆದರೆ ಆ ಒಂದು ಮೋಡಗಳು ಕರ್ನಾಟಕದ ಮೇಲೆ ಪಾಸಾಗಿ ಹೋಗ್ತವೆ ಅನ್ನುವಂಥ ಒಂದು ಸೂಚನೆ ಕೂಡ ಸಿಗಬೇಕಾಗುತ್ತೆ. ಜೊತೆಗೆ ಆ ಮೋಡಗಳು ಸೃಷ್ಟಿ ಆಗಬೇಕಾಗುತ್ತೆ. ಮೋಡಗಳಲ್ಲಿ ಅಷ್ಟೇ ಪ್ರಮಾಣದ ನೀರಿನ ಅಂಶ ಇರಬೇಕಾಗುತ್ತೆ. ಹೀಗಾಗಿ ಅದನ್ನು ಆಧರಿಸಿ ಮೋಡ ಬಿತ್ತನೆ ಮಾಡಬೇಕಾಗುತ್ತೆ. ಇವತ್ತಿನ ಸಭೆಯಲ್ಲೂ ಕೂಡ ಈ ಟೆಕ್ನಿಕಲಿಟಿ ಕೂಡ ಚರ್ಚೆ ಆಗುತ್ತೆ. ಎಲ್ಲೆಲ್ಲಿ ಮೋಡದ ಪ್ರಮಾಣ ಇದೆ, ಜೊತೆಗೆ ಮೋಡ ಯಾವ ಪ್ರಮಾಣದಲ್ಲಿ ಉತ್ತರ ಕರ್ನಾಟಕ ಸೇರಿದಂತೆ ಯಾವ್ಯಾವ ಜಿಲ್ಲೆಗಳಲ್ಲಿ ಮಳೆ ಕೊರತೆ ಇದೆ ಆ ಭಾಗದಲ್ಲಿ ಹಾದು ಹೋಗುತ್ತೆ. ಅದರಿಂದ ಹವಾಮಾನ ಇಲಾಖೆ ವರದಿಯನ್ನು ಆಧರಿಸಿ ಯಾವ ಸಮಯದಲ್ಲಿ ಬರುತ್ತೆ, ಯಾವ ವೇಗದಲ್ಲಿ ಬರುತ್ತೆ, ಜೊತೆಗೆ ಯಾವ ಸಂದರ್ಭದಲ್ಲಿ ನಾವು ಮೋಡ ಬಿತ್ತನೆ ಮಾಡಬೇಕಾಗತ್ತೆ, ಇದೆಲ್ಲವನ್ನು ಕೂಡ ಚರ್ಚೆ ಮಾಡಲಾಗುತ್ತೆ. ಇವತ್ತು ಬಹುಶಃ 12ವರೆಗೆ ಸಭೆ ನಿಗದಿಯಾಗಿದೆ. ಈ ಸಭೆಯಲ್ಲಿ ಇದೆಲ್ಲವೂ ಕೂಡ ಚರ್ಚೆ ಆದ ಬಳಿಕ ಅಂತಿಮವಾಗಿ ಇದಕ್ಕೆ ಒಂದು ಸ್ವರೂಪ ಗೊತ್ತಾಗುತ್ತೆ. ಆ ನಂತರ ಟೆಕ್ನಿಕಾಲಿಟೀಸ್ ಅಂದರೆ ಹೇಗೆ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು, ಇದೆಲ್ಲವೂ ಕೂಡ ಆನಂತರ ಟೆಕ್ನಿಕಾಲಿಟಿ ಸಭೆಯಲ್ಲಿ ಒಂದು ದಿನಾಂಕವನ್ನು ಫಿಕ್ಸ್ ಮಾಡಿ ಆನಂತರ ಮಾಡಲಾಗುತ್ತೆ. ಹಿಂದೆ ಎಂ ಕೃಷ್ಣ ಅವಧಿಯಲ್ಲೂ ಕೂಡ ಮಾಡಲಾಗಿತ್ತು. ಆವಾಗ ಟೆಕ್ನಾಲಜಿ ಇಷ್ಟೊಂದು ಸಂಪೂರ್ಣವಾಗಿ ಇರಲಿಲ್ಲ. ಈ ಬಾರಿ ಯಾವ ಪ್ರಮಾಣದಲ್ಲಿ ಯಾವ ಟೆಕ್ನಾಲಜಿ ಆಧರಿಸಿ ಮಾಡ್ತಾರೆ ಇದೆಲ್ಲವೂ ಕೂಡ ಕಾದು ನೋಡಬೇಕಾಗುತ್ತೆ. ಆದರೆ ರಾಜ್ಯ ಸರ್ಕಾರದಿಂದ ಒಂದು ವಿನೂತನವಾದಂಥ ಪ್ರಯತ್ನವಂತೂ ಆಗ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಮೋದ್.